स्मृतिपुराणालयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यौ कृतौ वन्दे भगवन्तौ पुनः पुनः जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರಾಚಾರ್ಯರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 165ನೆಯ ಪ್ರಾಣಮಯ ಕೋಶದ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಲಾಗಿದ್ದು, ಯಾವ ಪಂಚಕೋಶಗಳ ವಿವೇಕವನ್ನ ಮಾಡುವಾಗ ಅನ್ನಮಯ ಕೋಶದ ವಿಚಾರವನ್ನ ವಿವೇಕದಿಂದ ವಿಚಾರಿಸಲಾಗಿ ಆ ಒಂದು ಅನ್ನಮಯ ಕೋಶ ಆತ್ಮ ಆದೀತೆ ಅಂದ್ರೆ ಆಗುವುದಿಲ್ಲ ಅಂತ ಅರ್ಥ. ಈಗ ಎರಡನೆಯ ಪ್ರಾಣಮಯ ಕೋಶದಲ್ಲಿ ಕರ್ಮೇಂದ್ರಿಯೈ ಪಂಚವಿ ಅಂಚಿತ ತೋ ಅಯಂ ಪ್ರಾಣೋ ಭವೇತ್ ಪ್ರಾಣಮಯಸ್ತು ಕೋಶ ಏನಾತ್ಮವಾ ಅನ್ನಮಯೋ ಪೂರ್ಣಃ ಪ್ರವರ್ತತೆ ಅಸೌ ಸಕಲ ಕ್ರಿಯಾಸು ಅಂತ. ಅಸೌ ಅಂದ್ರೆ ಈ ಪ್ರಾಣದಿಂದ ಕೂಡಿದ ಕೋಶ ಅಂತ. ಈ ಯಾವ ಪಂಚ ಕರ್ಮೇಂದ್ರಿಯಗಳೊಂದಿಗೆ ಕೂಡಿರುವ ಈ ಪ್ರಾಣವು ಪ್ರಾಣಮಯ ಕೋಶವಾಗುತ್ತದೆ. ಮತ್ತು ಅನ್ನಮಯ ಕೋಶವು ಈ ಪ್ರಾಣಮಯ ಕೋಶದಿಂದ ತುಂಬಲ್ಪಟ್ಟು ಆತ್ಮವಂತವಾಗಿ ಎಲ್ಲಾ ಕ್ರಿಯೆಗಳಲ್ಲಿಯೂ ಇದು ವ್ಯವಹಾರವನ್ನ ಮಾಡುತ್ತದೆ. ಇಷ್ಟನ್ನ ಈ ಶ್ಲೋಕದಲ್ಲಿ ಹೇಳಿ ಮುಂದಿನ ಶ್ಲೋಕಕ್ಕೆ ಬೀಜವನ್ನ ಮಾಡಿ ಆ ತಾತ್ಪರ್ಯದಲ್ಲಿ ಸ್ವಲ್ಪವನ್ನ ವಿಚಾರ ಮಾಡಿದಾಗ ಈ ಸ್ಥೂಲ ಶರೀರಕ್ಕೆ ಸೇರಿದ ಪಂಚ ಕರ್ಮೇಂದ್ರಿಯಗಳ ಚಟುವಟಿಕೆ, ಅವುಗಳ ಮೂಲಕ ಪ್ರಾಣಮಯ ಕೋಶವು ಅಭಿವ್ಯಕ್ತವಾಗುತ್ತದೆ. ವಾಕ್ ಅಂದ್ರೆ ಮಾತನಾಡುವಲ್ಲಿ ವಾಯುವಿನ ಪಟುತ್ವ, ಪಾಣಿ ಪಾದ ಗುದ ಉಪಸ್ಥಗಳೇ ಈ 5 ಕರ್ಮೇಂದ್ರಿಯಗಳು. ಯಾವ ಹಿಂದಿನ ಶ್ಲೋಕದಲ್ಲಿ ಅನ್ನಮಯ ಕೋಶವು ಹೇಳಿದಂತೆ ಪ್ರಾಣಮಯ ಕೋಶದಿಂದ ಈ ಅನ್ನಮಯ ಕೋಶ ತುಂಬಿರುವುದು. ಅನ್ನಮಯ ಕೋಶದ ಒಳಗ ತುಂಬಿದ್ದು ಯಾವುದಂದ್ರೆ ಪ್ರಾಣಮಯ ಕೋಶ. ಈ ಪ್ರಾಣ ಎಲ್ಲಾ ಕಡೆ ವಾಯು ತುಂಬಿದೆ ನೋಡ್ರಿ. ಇವು ಉಂಗುಷ್ಟದಿಂದ ಹಿಡಿದು ನೆತ್ತೆಯವರೆಗೂ
ಪ್ರಾಣ ವ್ಯಾಪಕವಾಗಿರುವುದು. ಅಂಗುಷ್ಟ ಅಂದ್ರೆ ಒಂದು ಕಾಲಿನ ಹೆಬ್ಬೆರಳಿನಿಂದ ಹಿಡಿದುಕೊಂಡು ಅಣ್ಣೆತ್ತಿಯವರೆಗೂ ಎಲ್ಲಾ ಕಡೆ ತುಂಬಿರತಕ್ಕಂಥದ್ದು ಪ್ರಾಣವಾಯು. ಆ ಕಾರಣ ಯಾವುದಾದರೂ ಅಂಗದಲ್ಲಿ ಪ್ರಾಣ ಶಕ್ತಿಯು ಸಂಚರಿಸದಿದ್ದರೆ ಅದು ಕೂಡಲೇ ನಿರ್ಜೀವವಾಗಿ ಅಂಗ ವೈಕಲ್ಯ ಉಂಟಾಗುವುದು. ಕೆಲವು ಕಡೆ ಕಾಲೆಲ್ಲ ಒಣಗೋದು, ಕೈ ಒಣಗೋದು, ಬೆರಳು ಒಣಗೋದು, ಇವೆಲ್ಲ ವ್ಯತ್ಯಾಸ ಆಗಲಿಕ್ಕೆ ಕಾರಣ ಏನಂದ್ರೆ ಆಯಾ ಅಂಗಗಳಲ್ಲಿ ವಾಯು ಸಂಚಾರ ಇಲ್ಲದ ಪ್ರಸಂಗದಲ್ಲಿ ಅದು ಏನಾಗ್ತದೆ ಅಂದ್ರೆ ಒಣಗುತ್ತಾ ಅಥವಾ ಕೆಡುತ್ತಾ ಹೋಗುತ್ತದೆ. ಅದು ಕೂಡಲೇ ನಿರ್ಜೀವವಾಗಿ ತನ್ನ ಯಾವ ಅದಕ್ಕೇನಂತ ಕಾನ್ಸಿಯಸ್ ಏನಂತಾರಲ್ರಿ ಕನ್ನಡದಲ್ಲಿ ಪ್ರಜ್ಞೆ ಆ ಪ್ರಜ್ಞೆಯನ್ನ ಆ ಭಾಗದಲ್ಲೇ ಕಳ್ಕೊಂತದ್ ನೋಡ್ರಿ. ಅಲ್ಲೇನ್ ನಮ್ಗ ಏನು ಅನ್ಸೋದೇ ಇಲ್ಲ. ಅದು ಜಡವಾಗಿರ್ತದ. ಆದ್ದರಿಂದ ಅನ್ನಮಯ ಕೋಶಕ್ಕೆ ಪ್ರಾಣಮಯ ಕೋಶವೇ ಆತ್ಮ ಎನ್ನಬಹುದು. ಅಂದ್ರೆ ಅನ್ನಮಯ ಕೋಶಕ್ಕೆ ಇರಬೇಕಾದ ಪ್ರಾಣಮಯ ಕೋಶದ ಆಧಾರದ ಮೇಲೆ ಅದು ರಕ್ಷಣೆ ಆಗ್ತದಂತ ಅರ್ಥ. ಪ್ರಾಣಮಯ ಕೋಶದ ಜೀವಶಕ್ತಿಯಿಂದಲೇ ಶರೀರದ ಎಲ್ಲಾ ಕಾರ್ಯಕಲಾಪಗಳು ಸುಸೂತ್ರವಾಗಿ ನಡೆಯುವು. ಶರೀರದಲ್ಲಿ ಕಾರ್ಯಕಲಾಪ ಅವಲ್ರಿ, ಇಲ್ಲಿ ಅನ್ನಮಯ ಕೋಶದಲ್ಲಿ ಮತ್ತೆ ಭಾಗ ಮಾಡ್ಬೇಕ್ರಿ ತಿಳಿಬೇಕಾದ್ರೆ. ಪ್ರಾಣದಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತಕ್ಕಂಥ ಪಂಚವಾಯುಗಳು. ಇದರೊಳಗೆ ಕುಕರ, ಕೂರ್ಮ, ದೇವದತ್ತ, ಧನಂಜಯ ಅನ್ನುವಂತ ಉಪವಾಯುಗಳು. ಇವೆಲ್ಲ ಹಿಂದೆ ವಿಚಾರ ಮಾಡಿವಿ. ಒಂದೊಂದು ಜಾಗದಲ್ಲಿ ಇಂದ್ರಿಯಾದಿಗಳಲ್ಲಿ ಪ್ರಾಣವಾಯು ಇದ್ದು ಒಂದೊಂದು ರೀತಿಯ ಕೆಲಸವನ್ನ ಮಾಡಿ ಈ ಶರೀರದ ವ್ಯವಸ್ಥೆಗಳನ್ನ ಸರಿಯಾಗಿ ಕಾಪಾಡುತ್ತದೆ. ಗುದದ್ವಾರದಲ್ಲಿ ಇರ್ಲಿ, ಕಂಠಸ್ಥಾನದಲ್ಲಿ ಇರ್ಲಿ, ಆ ಅನ್ನವನ್ನ ಹಂಚುವಂತ ಕ್ರಿಯೆನೇ ಇರ್ಲಿ, ಇವೆಲ್ಲವೂ ಸರಿಯಾಗಿ ಸ್ಥೂಲ ದೇಹದ ಇಂದ್ರಿಯಾದಿಗಳ ವ್ಯವಸ್ಥೆ ಸರಿಯಾಗಿ ನಡೀತಿತ್ತಂದ್ರೆ ಅದು ಪ್ರಾಣ ವಾಯುವಿನಿಂದ ಅಂತ ಅರ್ಥ ಮಾಡೋದು. ಈ ಕೆಲವು ಶಾಸ್ತ್ರ ಗ್ರಂಥಗಳು ಅನಂತ ರೀತಿ ವಿಚಾರ ಮಾಡಿದರೂ ಕೂಡ ಇವೆಲ್ಲವೂ ಕೂಡ ಸೂಕ್ಷ್ಮವಾಗಿ ಇರುವಂತ ವಿಚಾರವೇ ಪ್ರಾಣಮಯ ಕೋಶ. ಅದಕ್ಕೆ ಇದನ್ನ 166ನೇ ಶ್ಲೋಕದಲ್ಲಿ ನೈವಾತ್ಮಾಪಿ ಪ್ರಾಣಮಯೋ ವಾಯುವಿಕಾರೋ ಗಂತ ಅಗಂತ ವಾಯು ವದಂತರ್ ಬಹಿರೇಶ ಯಸ್ಮಾತ್ ಕಿಂಚಿತ ಕ್ಯಾಪಿ ನ ವ್ಯತಿಷ್ಠ ಮುನಿಷ್ಠ ಸ್ವಂ ವ್ಯಾ ಅನ್ಯಂ ವಾ ಕಿಂಚನ ನಿತ್ಯಂ ಪರತಂತ್ರ ಅಂತ ಈ ಶ್ಲೋಕದ ಹೇಳ್ತಾರೆ. ಈ ಪ್ರಾಣಮಯ ಕೋಶ ಅಂದ್ರೆ ವಾಯುವಿನ ಒಂದು ರೂಪ ಅಂತಾರಂತ. ಪ್ರಾಣ ಅಂದ್ರೆ ಗಾಳಿ, ಈ ಗಾಳಿಯ ಒಂದು ರೂಪ ಅಂತಾರೆ ಇದು. ಯಾವಾಗ ನಾವು ಮೊನ್ನೆ ಯಾವ ಕೋವಿಡ್ ಅನ್ನುವಂಥದ್ದು ರೂಪಾಂತರ ತಳಿ ಅಂತ ಮತ್ತೆ ಅದರಲ್ಲಿ ಭಿನ್ನ ಭಿನ್ನ ಕಾರ್ಯವನ್ನ ಮಾಡಿದಂತೆ ಈ ವಾಯು ಕೂಡ ಅನಂತ ರೀತಿ ರೂಪಾಂತರ ಹೊಂದಿದಾಗ
ಈ ದೇಹದೊಳಗೆ ಇದ್ದಾಗ ಹ್ಮ್ ಅದು ಆತ್ಮದ ಸಾನ್ನಿಧ್ಯದಿಂದ ಜೀವಂತವಾಗಿ ಶಕ್ತಿಯನ್ನು ಪಡೆದು, ಹ್ಮ್ ಯಾರಿಂದ ಶಕ್ತಿ ಪಡಿತದ್ರಿ? ಆತ್ಮನಿಂದ. ಹ್ಮ್ ದೇಹದ ಚಟುವಟಿಕೆಗಳನ್ನೆಲ್ಲ ಸರಾಗವಾಗಿ ನಡೆಸಿಕೊಂಡು ಹೋಗುತ್ತದೆ. ಹ್ಮ್ ಇದು ಕೂಡ ಆತ್ಮನ ಆಶ್ರಯದಲ್ಲಿ ಇದೆ. ಹ್ಮ್ ಆತ್ಮನ ಶಕ್ತಿಯನ್ನು ತೆಗೆದುಕೊಂಡು ತಾನು ಶಕ್ತಿಯನ್ನ ಪರರ ಮೇಲೆ ಬೇರುತ್ತದೆ. ಹ್ಮ್ ಈ ರೀತಿ ಈ ಪ್ರಾಣವಾಯು ಹ್ಮ್ ದೇಹವನ್ನ ತ್ಯಜಿಸಿದರೆ ಅಂದ್ರೆ ಬಿಟ್ಟರೆ ಹ್ಮ್ ಈ ದೇಹದ ಎಲ್ಲಾ ಕಾರ್ಯಗಳು ಸ್ಥಗಿತವಾಗಿ ಹ್ಮ್ ಶರೀರ ಅನ್ನುವಂಥದ್ದು ಮೃತ್ಯುವಾಗುತ್ತದೆ. ಹ್ಮ್ ಶರೀರ ನಾಶ ಆಗ್ತದಲ್ರಿ. ಹೌದು. ಯಾವಾಗ ಪ್ರಾಣವಾಯು ಈ ದೇಹವನ್ನ ಬಿಟ್ಟಾಗ ಹ್ಮ್ ಆ ಕ್ಷಣದಲ್ಲೇ ದೇಹದ ಸಕಲ ಕರ್ಮಗಳು ನಿಂತು ಹೋಗ್ತವೆ. ಹ್ಮ್ ದೇಹ ಕೂಡ ನಾಶ ಆಗ್ತದೆ. ಹ್ಮ್ ಅಂದ್ರೆ ಈ ಅನ್ನಮಯ ಕೋಶದ ಸಕಲ ಸುರಕ್ಷತೆ ಪ್ರಾಣವಾಯು ಮಾಡುತ್ತದೆ ಅಂತ ಅರ್ಥ. ಹ್ಮ್ ಪ್ರಾಣವು ವಾಯುವಿನ ಒಂದು ರೂಪಾಂತರವಾಗಿರುವುದರಿಂದಲೂ ಹ್ಮ್ ವಾಯುವಿನಂತೆ ದೇಹದೊಳಗೆ ಹೋಗಿ ಬರುತ್ತಿರುವುದರಿಂದಲೂ ಹ್ಮ್ ಇದು ರೂಪಾಂತರ ಅದ್ ನೋಡ್ರಿ. ಹೌದು. ಈ ಪ್ರಾಣವಾಯುವಿನ ರೂಪನೇ ಬೇರೆ, ವ್ಯಾನವಾಯುವಿನ ರೂಪವೇ ಬೇರೆ, ಅದರ ಕರ್ಮ ಬೇರೆ. ಈ ಪ್ರಕಾರ ಅದು ರೂಪವನ್ನ ಬದಲಾವಣೆ ಮಾಡ್ತದ. ನಂತರ ತನ್ನ ರೂಪಕ್ಕೆ ತಕ್ಕಂತೆ ಕರ್ಮಗಳನ್ನು ಮಾಡ್ತದ. ಅದು ಗಂಟಲಲ್ಲಿ ಇರ್ತಕ್ಕಂತ ವಾಯುವಿನ ಕರ್ಮ ಬೇರೆ, ಮತ್ತು ಗುದಸ್ಥಾನದಲ್ಲಿ ಮಲಮೂತ್ರವನ್ನ ಹೊರಗಾಕುವಂತ ವಾಯು ಬೇರೆ. ಪ್ರಾಣವಾಯು ಅಲ್ಲಿಲ್ಲ, ಅಲ್ಲಿ ವಾಯು ಪ್ರಾಣದಲ್ಲಿಲ್ಲ. ಅಂದ್ರೆ ಈ ದೇಹದ ತುಂಬಾ ವ್ಯಾಪಿಸಿದ್ದರೂ ಕೂಡ ಅದು ರೂಪಾಂತರ ಗುಣವನ್ನು ಹೊಂದಿದೆ, ಏಕ ಪ್ರಕಾರವಾಗಿಲ್ಲ. ಅಲ್ಲದೆ ದೇಹದ ಒಳಗಡೆ ಮತ್ತು ಹೊರಗಡೆ ಶ್ವಾಸ ಉಚ್ಛ್ವಾಸ ಅನ್ನುವಂತ ನೇಮದಿಂದ ಅದು ಒಂದು ದಿನಕ್ಕೆ 21,600 ಸಲ ಒಳಗೆ ಹೋಗುತ್ತದೆ ಮತ್ತು ಹೊರಗೆ ಬರುತ್ತದೆ. ಈ ರೀತಿ ಇರುವುದರಿಂದ ಈ ಲಕ್ಷಣದಿಂದ ಕೂಡಿರುವುದರಿಂದ ಈ ಪ್ರಾಣವಾಯು ಕೂಡ ಆತ್ಮ ಆಗಲಾರದು. ಕಾರಣ ಏನಮ್ಮ ಅಂದ್ರೆ ಆತ್ಮ ಅಚಲ, ಅದು ಹೋಗೋದು ಅಲ್ಲ, ಬರೋದು ಅಲ್ಲ, ಯಾವಾಗಲೂ ಸ್ಥಿರವಾಗಿ ಇರುವುದು. ಮತ್ತು ಅದು ಯಾವುದೇ ಸಂದರ್ಭದಲ್ಲಿ ತಾನು ರೂಪಾಂತರ ಹೊಂದುವುದಿಲ್ಲ. ದೇಹ ರೂಪಾಂತರ ಆಗ್ತದ, ಆದರೆ ಆತ್ಮ ರೂಪಾಂತರ ಆಗೋದಿಲ್ಲ ನೋಡ್ರಿ. ಅದಕ್ಕೆ ಜೀವನಿಗೆ ಮುದುಕ ಅಂದಿಲ್ಲ, ಜೀವನಿಗೆ ಯೌವನ ಅಂದಿಲ್ಲ, ಜೀವನಿಗೆ ಬಾಲಕ ಅಂದಿಲ್ಲ, ಜೀವನಿಗೆ ಶಿಶು ಅಂದಿಲ್ಲ. ಆದರೆ ದೇಹಕ್ಕೆ ಮಾತ್ರ ಎಲ್ಲಾ ಕರಿತೀವಿ ನೋಡ್ರಿ. ಯಾಕೆ ಅಂದ್ರೆ ದೇಹ ರೂಪಾಂತರ ಆಗ್ತದ. ಅದರಂತೆ ವಾಯು ಕೂಡ ರೂಪಾಂತರಗೊಳ್ಳುತ್ತವೆ. ಆದ್ರೆ ಆತ್ಮ ಮಾತ್ರ ಪ್ರಾಣಕ್ಕೆ ತನ್ನ ಸುಖ ದುಃಖಗಳ ಅರಿವಾಗಲಿ ಮತ್ತು ಬೇರೆಯವರ ಇಚ್ಛೆ ಅನಿಚ್ಛೆಗಳ ಅರಿವಾಗಲಿ ಇರುವುದಿಲ್ಲ. ಪ್ರಾಣಕ್ಕೇನು ಸುಖ ದುಃಖ ಅದೇನ್ರಿ? ಅದಕ್ಕೆ ಪ್ರಾಣದಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಮನುಷ್ಯನೊಳಗೆ ನೋವಾಗ್ತದೆ, ಪ್ರಾಣಕ್ಕೆ ಆಗೋದಿಲ್ಲ. ಅಂದ್ರೆ ಇದು ಜಡ ಅಂತ ಅರ್ಥ ಆಯ್ತಲ್ರಿ. ತನ್ನ ನೋವು ನಿಲುವೆಗಳ ಬಗ್ಗೆ ಅರಿವಿಲ್ಲ ಅಂದ್ರೆ ಅದೆಲ್ಲ ಜಡ.
ಮತ್ತು ಬೇರೆಯವರಿಗೆ ಏನಾಗುತ್ತದೆ ಎನ್ನುವುದು ಕೂಡ ಗೊತ್ತಿಲ್ಲ. ಹ್ಮ್ ಸುಮ್ಮನೆ ಕಂಬಾರನ ತಿರಿಯಿಂದ ಗಾಳಿ ಬಂದಂತೆ ಹ್ಮ್ ವಾಯುವಿನಿಂದ ಉಸಿರಾಟ ಮಾಡುವುದೆಂದೇ ಕೆಲಸವಿನ ಹ್ಮ್ ಇನ್ನೊಂದರ ಅರಿವು ಈ ಪ್ರಾಣಕ್ಕೆ ಇಲ್ಲ. ಹ್ಮ್ ಅದು ಯಾವುದನ್ನೂ ತಿಳಿಯಲಾರದು. ಹ್ಮ್ ಅದು ರೂಪವನ್ನ ತಿಳಿಯಂಗಿಲ್ಲ, ಹ್ಮ್ ಹ್ಮ್ ಶಬ್ದವನ್ನ ತಿಳಿಯಂಗಿಲ್ಲ, ಸ್ಪರ್ಶವನ್ನ ತಿಳಿಯಂಗಿಲ್ಲ. ಹ್ಮ್ ಅದು ತನ್ನಷ್ಟಕ್ಕೆ ತಾನು ಜಡವಾದದ್ದು. ಹ್ಮ್ ಹ್ಮ್ ಮತ್ತು ಆತ್ಮವಾದರೂ ಶಾಶ್ವತವಾಗಿರೋದು. ಹ್ಮ್ ಹ್ಮ್ ಆತ್ಮ ಸರ್ವ ವ್ಯಾಪಕ. ಹ್ಮ್ ಹ್ಮ್ ಸರ್ವ ವ್ಯಾಪಕ ಅಂದ್ರೆ ದೇಹದ ಒಳಗೂ ಮತ್ತು ಹೊರಗೂ ಹ್ಮ್ ಹ್ಮ್ ತುಂಬಿರುವಂತದ್ದು ಆತ್ಮ. ಹ್ಮ್ ಮತ್ತು ಅದು ಎಲ್ಲವನ್ನ ತಿಳಿಯುವಂತದ್ದು ಸರ್ವಜ್ಞತದಿಂದ ಕೂಡಿದ್ದು. ಹ್ಮ್ ಆತ್ಮ ಎಲ್ಲ ತಿಳಿತದಲ್ರಿ. ಹೌದು. ಪ್ರಾಣವಾಯುವಿನ ವ್ಯತ್ಯಾಸ ಏನನ್ನ ಆದ್ರೂ ಕೂಡ ಆತ್ಮ ತಿಳಿತದ್ರಿ. ಹ್ಮ್ ಅದಕ್ಕೆ ಅವನು ಹೇಳ್ತಾನ, ಯಾಕೋ ನನ್ನ ಹ್ಮ್ ಇವತ್ತು ನನ್ಗೆ ತ್ರಾಸ ಆಗ್ತದ, ತೊಂದ್ರೆ ಆಗ್ತದ, ಹ್ಮ್ ಉಸಿರಾಟದ ತೊಂದ್ರೆ ಆಗ್ಯದ, ನೋವಾಗ್ಯದ ಅಂತ ಹೇಳ್ತಾನಿಲ್ರಿ. ಹ್ಮ್ ಪ್ರಾಣನೇ ಹೇಳಂಗಿಲ್ಲ. ಹ್ಮ್ ಪ್ರಾಣದ ಸಂಚಾರದಲ್ಲಿ ವ್ಯತ್ಯಾಸ ಆದಾಗ ಹ್ಮ್ ಆ ವ್ಯತ್ಯಾಸವನ್ನು ಅರಿಯುವಂತ ಆತ್ಮ ಏನಾದ್ರೆ ಅದು ತಿಳಿಯೋದು. ಹ್ಮ್ ಅದೇ ಎಲ್ಲವನ್ನ ಅರಿಯೋದು. ಯಾಕಂದ್ರೆ ಅದು ಸರ್ವಜ್ಞತ್ವದಿಂದ ಕೂಡಿದ್ದು. ಹ್ಮ್ ಮತ್ತು ಆತ್ಮಗೆ ರೂಪಾಂತರವಿಲ್ಲ, ಚಲನೆ ಇಲ್ಲ. ಹ್ಮ್ ಅದು ಸಕಲ ಕಾಲಗಳಲ್ಲಿಯೂ ಒಂದೇ ರೀತಿ ಇರುವ ಹ್ಮ್ ಶುದ್ಧ ಜ್ಞಾನ ಸ್ವರೂಪ ಅಂತ. ಹ್ಮ್ ಆತ್ಮಕ್ಕೂ ಪ್ರಾಣಕ್ಕೂ ವ್ಯತಿರೇಕ ಲಕ್ಷಣ ಇರುವುದರಿಂದ ಹ್ಮ್ ಆತ್ಮನ ಲಕ್ಷಣ ಪ್ರಾಣದಲ್ಲಿಲ್ರಿ, ಹ್ಮ್ ಪ್ರಾಣದ ಲಕ್ಷಣ ಆತ್ಮನಲ್ಲಿ ಇಲ್ಲ. ಹ್ಮ್ ಅಂದಾಗ ಈ ಪ್ರಾಣ ಆತ್ಮ ಹೇಗಾದೀತು? ಆಗೋದಿಲ್ಲ ಅಂತ. ಅದಕ್ಕೆ ಪ್ರಾಣಮಯ ಕೋಶವು ಆತ್ಮ ಆಗಲಾರದು. ಅದನ್ನ ತಿಳಿಸುವುದೇ ಈ ಶ್ಲೋಕದ ಉದ್ದೇಶ. ನಮ್ಮ ದಿನನಿತ್ಯದ ಜೀವನದಲ್ಲಂತೂ ಪ್ರಾಣಮಯ ಕೋಶದ ಅಸ್ತಿತ್ವವೇ ನಮಗೆ ತೋರುವುದಿಲ್ಲ. ನಾವು ಎಷ್ಟೋ ಕಾರ್ಯ ಮಾಡ್ತೇವೆ, ಎಷ್ಟೋ ಕೆಲಸ ಮಾಡ್ತೇವೆ, ಆದ್ರೆ ಪ್ರಾಣ ಒಂದು ಇದೆ ನಮ್ಮಲ್ಲಿ ಅನ್ನುವಂಥದ್ದು ಸಹ ನಮಗೆ ತಿಳಿಯೋದಿಲ್ಲ ಅಂತ. ಅದು ಗೊತ್ತಾಗಲ್ಲ ನೋಡ್ರಿ. ಆದ ಕಾರಣ ಈ ಇನ್ನೊಂದು ರೀತಿ ವಿಚಾರ ಮಾಡಿದಾಗ ಈ ಪ್ರಾಣವಾಯುವನ್ನ ಹಿಡಿದು ಇಟ್ಟುಕೊಳ್ಳಬಹುದು. ಯಾಕೆಮ್ಮೆ ಹಿಡಿಲಿಕ್ಕೆ ಬರ್ತದಂದ್ರೆ, ಯೋಗ ಮಾಡುವವರು ಯೋಗಿಗಳು ಎಷ್ಟೋ ದಿನ ಪ್ರಾಣವಾಯುವನ್ನ ತಡೆದು ಹಿಡಿದುಕೊಂಡು ಆ ವಾಯುವನ್ನ ಕುಂಭಕ ಮಾಡಿ ಎಷ್ಟೋ ದಿನ ಅನ್ನ ಆಹಾರ ಇಲ್ಲದೆ ಇರಬಹುದು. ಅಂದ್ರೆ ಇದರ ಸಂಚಾರವನ್ನು ಕೂಡ ತಡಿಬಹುದಂತ. ಯಾರು ಇದನ್ನ ತಡಿತಾರಂದ್ರೆ ಅದು ಆತ್ಮ ಅಲ್ಲ. ಯಾರು ಹಿಡಿಯಲಿಕ್ಕೆ, ತಡೆಯಲಿಕ್ಕೆ, ಬಿಡಲಿಕ್ಕೆ ಬರಲಾರದ್ದೇ ಆತ್ಮ. ಆತ್ಮನನ್ನ ತಡಿಲಿಕ್ಕೆ ಆಗ್ತದ ನಮ್ಮ? ಇಲ್ಲ. ಆತ್ಮನನ್ನ ಹಿಡಿಲಿಕ್ಕೆ ಆಗ್ತದ? ಇಲ್ಲ. ಆದರೆ ಪ್ರಾಣವನ್ನ ಹಿಡಿತಾರ ಮತ್ತು ಬಿಡ್ತಾರಂದ್ರೆ ಇದು ಆತ್ಮನ ಲಕ್ಷಣ ಇದರಲ್ಲಿ ಇಲ್ಲ ಅಂತ ಅರ್ಥ. ಈ ರೀತಿಯಾಗಿ ಮುಂದಿನ ಶ್ಲೋಕದಲ್ಲಿ ಮನೋಮಯ ಕೋಶದ ಬಗ್ಗೆ ಸ್ವಲ್ಪ ವಿಚಾರವನ್ನ ಮಾಡಲಿಕ್ಕೆ ಜ್ಞಾನೇಂದ್ರಿಯಾಣಿ ಚ ಮನಶ್ಚ ಮನೋಮಯ
ಶಾತಕೋಶೋ ಮಮಹಾಮಿತಿ ಹ್ಮ್ ವಸ್ತು ವಿಕಲ್ಪ ಹೇತು ಹ್ಮ್ ಸೋಜ್ಞಾದಿ ಭೇದ ಕಲನಾ ಕಲಿತೋ ಬಲಿಯಾನ್ ಹ್ಮ್ ತತ್ ಪೂರ್ವಕೋಶಂ ಭಿ ಪೂರ್ಯ ವಿಜೃಂಭತೆ ಯಹ ಅಂತ ಹ್ಮ್ ಈ ಮನೋಮಯ ಕೋಶದ ಬಗ್ಗೆ ಹೇಳ್ತಾರೆ. ಹ್ಮ್ ಯಾವ ಜ್ಞಾನೇಂದ್ರಿಯಗಳು ಮನಸ್ಸು ಸೇರಿದಾಗ ಎರಡು ಕೂಡಿದಾಗ ಮನೋಮಯ ಕೋಶ ಆಗ್ತದ. ಅದು ಜ್ಞಾನೇಂದ್ರಿಯ ಮತ್ತು ಮನಸ್ಸು ಆ ಕೂಡಿದಾಗ ಇದು ನಾನು ನನ್ನದು ಎಂಬ ವಸ್ತುಗಳ ಭೇದಕ್ಕೆ ಕಾರಣವಾಗಿದೆ. ಅದನ್ನ ಚರ್ಚೆಯ ಪ್ರಾರಂಭದ ಈ ಶ್ಲೋಕವು ವೇದಾಂತ ಪರಿಭಾಷೆಯಲ್ಲಿ ಮನೋಮಯ ಕೋಶವೊಂದು ಹೇಳುವುದನ್ನ ಇಲ್ಲಿ ವಿವರಿಸುತ್ತದೆ. ಮನಸ್ಸು ಮತ್ತು ಇಂದ್ರಿಯ ಸೇರಿ ಮನೋಮಯ ಕೋಶವಾಗಿದೆ. ಇದು ನೆನಪಿಡಬೇಕ್ರಿ. ಯಾವುದೇ ಜ್ಞಾನೇಂದ್ರಿಯ ಮತ್ತು ಮನಸ್ಸು ಸೇರಿ ಮನೋಮಯ ಕೋಶ. ಶರೀರದಲ್ಲಿ ಇಂದ್ರಿಯಗಳು ಇದ್ದರೂ ಮನಸ್ಸು ಬೇರೆ ವಿಷಯಗಳಲ್ಲಿ ಆಸಕ್ತವಾಗಿದ್ದಾಗ ನಮ್ಮ ಸಮೀಪದಲ್ಲೇ ಇರುವ ವಸ್ತುಗಳನ್ನು ಕೂಡ ನಾವು ತಿಳಿಯಲಾರೆವು. ಕೆಲವು ಸಲ ಆಗ್ತದಲ್ಲ ಅನುಭವ. ಇಂದ್ರಿಯಗಳು ಇದ್ದಾವ, ಮನಸ್ಸು ಯಾವುದೋ ಕಡೆ ಗಮನ ಇತ್ತಂದ್ರೆ ಆ ಇಂದ್ರಿಯಗಳಿಗೆ ನಮ್ಮ ಮುಂದಿದ್ದ ವಸ್ತುಗಳ ಅನುಭವ ಆಗೋದಿಲ್ಲ ಅವಕ್ಕೆ. ಯಾಕಮ್ಮ ಅಂದ್ರೆ ಅದ್ರಾಗ ಮನಸ್ಸಿಲ್ಲ, ಕೂಡಿಲ್ಲಲ್ಲ. ಕೂಡಿದಾಗ ಮನೋಮಯ ಕೋಶ ಆಗ್ತದ. ಅದನ್ನ ಹೇಳೋದಕ್ಕಾಗಿ ಒತ್ತಿ ಒತ್ತಿ ಹೇಳಿದ್ರೆ ಅವರು ಇಂದ್ರಿಯ ಮನಸ್ಸು ಕೂಡಿದಾಗ ಮನೋಮಯ ಕೋಶ. ಏಕೆಂದರೆ ದೇಹದಲ್ಲಿ ಇಂದ್ರಿಯಗಳು ಇದ್ದರೂ ಮನಸ್ಸು ಬೇರೆ ವಿಷಯಗಳಲ್ಲಿ ಆಸಕ್ತವಾಗಿದ್ದಾಗ ಇಂದ್ರಿಯಗಳ ಕೇಂದ್ರ ಸ್ಥಾನವು ಮನುಷ್ಯನಲ್ಲಿ ಪ್ರತಿಷ್ಠಾಪಿತವಾಗಿದೆ. ಈ ಜ್ಞಾನೇಂದ್ರಿಯಗಳ ಕೇಂದ್ರ ಸ್ಥಾನ, ಮುಖ್ಯ ಕಚೇರಿ ಯಾವುದಂದ್ರೆ ಮನಸ್ಸು. ಮನಸ್ಸು ಬೇರೆ ಚಿಂತೆಗಳಲ್ಲಿ ಪ್ರವೃತ್ತವಾಗಿ ಇಂದ್ರಿಯ ಗ್ರಹಣ ವ್ಯಾಪಾರಕ್ಕೆ ಒದಗದಿದ್ದರೆ ಯಾವ ಇಂದ್ರಿಯ ಜ್ಞಾನವೂ ಸಾಧ್ಯವಾಗುವುದಿಲ್ಲ. ಶಾಸ್ತ್ರ ಕೇಳಕ್ ಕುಂತಿರ್ತಾರ, ಸಿನಿಮಾ ನೋಡಕ ಕೂತಿರ್ತಾರ, ಊಟ ಮಾಡಕ ಕೂತಿರ್ತಾರ. ಕೆಲವೊಂದು ಸಂದರ್ಭದಲ್ಲಿ ಆ ವ್ಯಕ್ತಿಗಳನ್ನ ವಿಚಾರ ಮಾಡಿದಾಗ ಶಾಸ್ತ್ರದಲ್ಲಿ ಏನು ಕೇಳಿದೆ ಅಂದ್ರೆ ಕಿವಿಯಿಂದ ಕೇಳ್ಬೇಕಲ್ಲಮ್ಮ. ಕೇಳುವಂತ ಕಿವಿ ಇದೆ, ಅಲ್ಲಿ ಹೇಳುವಂತ ಶಬ್ದಗಳು ಇದಾವ. ಆದ್ರೂ ಕೂಡ ಮುಗಿದ ಮೇಲೆ ಏನು ಕೇಳಿದೆ ಅಂದ್ರೆ ನನಗೇನು ಗೊತ್ತಾಗಲ್ಲ ಅಂತ ನಾವು. ಹೌದಲ್ಲಮ್ಮ? ಇಂದ್ರಿಯ ಇದೆ ಅಲ್ಲಿ. ಇಂದ್ರಿಯ ಶ್ರೋತ್ರೇಂದ್ರಿಯ ಗ್ರಹಣ ಮಾಡೋದು ಶಬ್ದ. ಆದ್ರೂ ಕೂಡ ಶಬ್ದ ಕೇಳದ, ಆದ್ರೆ ಅದಕ್ಕೆ ಗೊತ್ತಿಲ್ಲ ಅಂತ. ಕಾರಣ ಆ ಸಮಯದಲ್ಲಿ ಮನಸ್ಸು ಅದರ ಜೊತೆಯಲ್ಲಿ ಕೂಡಿಲ್ಲ. ಇಂದ್ರಿಯದಿಂದ ಕೂಡಲಾರದಾಗ ಏನಾಗ್ತ್ರಿ, ಆ ವಿಷಯ ಜ್ಞಾನ ಆಗೋದಿಲ್ಲ ಅಂತ. ಅದರಂತೆ ಸಿನಿಮಾವನ್ನ ನೋಡುವಾಗ ಕಣ್ಣೇ ಅಲ್ಲಿಯ ಎಲ್ಲಾ ಒಂದು ಚಿತ್ರಗಳನ್ನ ನೋಡೋದ ಮೇಲೆ ಅಲ್ಲಿ ಸಂದರ್ಭಗಳನ್ನ ನೋಡೋದು. ಆ ಮುಗಿದ ಮೇಲೆ ಆ ಕೆಲವು ಸನ್ನಿವೇಶಗಳನ್ನ ಸಿನಿಮಾದ ವಿಚಾರ ಮಾಡುವಾಗ ಇದನ್ನ ನಾನು ನೋಡೇ ಇಲ್ಲ ಅಂದ್ಬಿಡ್ತಾರ ಅವ್ರು.
ಸಿನಿಮಾ ನೋಡಿಲ್ಲ ಅಂತ ಅರ್ಥ ಅಲ್ಲ, ಹ್ಮ್ ಹ್ಮ್ ನೋಡ್ಯಾರ. ಆದ್ರೆ ಆ ವಿಷಯದ ಸಂಬಂಧ ಆಗಿಲ್ಲ ನೋಡ್ರಲ್ಲಿ. ಹೌದ್ ಯಾಕಂದ್ರೆ ಆ ಸಮಯದಲ್ಲಿ ಮನಸ್ಸು ಹ್ಮ್ ಬೇರೆ ಯೋಚನೆಯನ್ನ ಮಾಡ್ತಾ ಇದೆ ಅಂತ ಅರ್ಥ. ಹ್ಮ್ ಅರ್ಥಾತ್ ಆ ರೂಪದಲ್ಲಿ ನೇತ್ರದಲ್ಲಿ ಮನಸ್ಸು ಕೂಡಿದಾಗ ಹ್ಮ್ ರೂಪದ ವ್ಯವಹಾರ ನಡೀತದೆ. ಹ್ಮ್ ಹ್ಮ್ ಮನಸ್ಸು ಇಲ್ಲದೆ ಬರೇ ನೇತ್ರ ಯಾವುದೇ ವ್ಯವಹಾರದ ಜ್ಞಾನವನ್ನ ಹ್ಮ್ ಹ್ಮ್ ಅರಿಯಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಹ್ಮ್ ಊಟ ಮಾಡುವಾಗ ಜೀವಿ ಅಂತೀವಿ ನಾವು. ಹ್ಮ್ ಹ್ಮ್ ಎಲ್ಲರೂ ಪ್ರಸಾದ ಅಂತೀವಿ ಅಥವಾ ಊಟ ಅಂತ ಮಾಡ್ತೇವಿ. ಹ್ಮ್ ಹ್ಮ್ ಆ ಕೆಲವು ವ್ಯಕ್ತಿಗಳಿಗೆ ಊಟವಾದ ನಂತರ ಹ್ಮ್ ಹ್ಮ್ ಆ ಪದಾರ್ಥಗಳ ವಿಚಾರವನ್ನ ಮಾಡ್ತಾ ಹೋದಾಗ ಹ್ಮ್ ಅದು ಹೇಗಿತ್ತು ಅಂತ ಒಂದು ಪದಾರ್ಥದ ಬಗ್ಗೆ ಒಬ್ಬ ವ್ಯಕ್ತಿಯನ್ನು ಕೇಳಿದಾಗ, ಹ್ಮ್ ನಿಮ್ಮ ಜೊತೆನೆ ಊಟ ಮಾಡಿರ್ತಾರ, ಹ್ಮ್ ಹ್ಮ್ ಇಲ್ಲಲ್ಲ ಅದೇನ್ ನಾ ತಿಂದಂಗ ಅನ್ಸಿಲ್ಲ, ಅದ್ರ ರುಚಿನೇ ಗೊತ್ತಾಗಲ್ಲ ಅಂತನ್ರಿ ಅವ್ನು. ಹ್ಮ್ ತಿಂದಿಲ್ಲೇನ್ರಿ? ತಿಂದಾನ. ಹ್ಮ್ ಆ ರುಚಿ ಏನಾದ್ರು ಆಗ್ಬೇಕಲ್ಲ, ಕಹಿನ ಆಗ್ಬೇಕು, ಸಿಹಿನೇ ಆಗ್ಬೇಕು, ಹುಳಿನೇ ಆಗ್ಬೇಕು, ಹ್ಮ್ ಏನೋ ಒಂದು ನಿರ್ದಿಷ್ಟ ಜ್ಞಾನ ಆಗ್ಬೇಕಾಗಿತ್ತು. ಹ್ಮ್ ಆದ್ರೆ ಆತಗೆ ಯಾವ ಜ್ಞಾನ ಆಗಿಲ್ಲ. ಹ್ಮ್ ಕಾರಣ ಅಂದ್ರೆ ಆ ಸಮಯದಲ್ಲಿ ಹ್ಮ್ ಹ್ಮ್ ಜೀವೇಂದ್ರಿಯದಲ್ಲಿ ಮನಸ್ಸು ಕೂಡಿಲ್ರಿ. ಹ್ಮ್ ಹ್ಮ್ ಅದು ಬೇರೆ ಕಡೆ ಏನೋ ಚಿಂತೆ ವ್ಯಸನ ಮಾಡ್ತದ. ಹ್ಮ್ ಹ್ಮ್ ಆ ಕಾರಣದಿಂದ ಹ್ಮ್ ಹ್ಮ್ ಅವನಿಗೆ ಗೋಚರ ಆಗಿಲ್ಲ ಅಂದ್ರೆ ಅರ್ಥಾತ್ ಏನಾತ್ರಿ? ಹ್ಮ್ ಇಂದ್ರಿಯ ಮತ್ತು ಮನಸ್ಸು ಕೂಡಿದಾಗ ಮನೋಮಯ ಕೋಶ ಆಗ್ತದ, ಹ್ಮ್ ಇಲ್ಲಂದ್ರೆ ಆಗೋದಿಲ್ಲ ಅಂತ ಅರ್ಥ. ಹ್ಮ್ ತಮ್ಮ ತಮ್ಮ ವಿಷಯಗಳ ಕ್ಷೇತ್ರಗಳಲ್ಲಿ ಕ್ರಿಯಾ ಪ್ರವೃತ್ತವಾಗಿದ್ದರೂ ಹ್ಮ್ ಹ್ಮ್ ಅವೇ ಜ್ಞಾನವನ್ನ ಉಂಟು ಮಾಡಲಾರವು. ಹ್ಮ್ ನೀ ಏನ್ ಊಟ ಮಾಡಿದೆ ಅಂದ್ರೆ ಹೇಳಕ್ ಬರೋಲ್ತ ಅವನಿಗೆ. ಹ್ಮ್ ನೀ ಏನ್ ನೋಡಿದೆ ಅಂದ್ರೆ ಹೇಳಲಿಕ್ಕೆ ಬರೋಲ್ತು. ಹ್ಮ್ ಹ್ಮ್ ನೀ ಏನ್ ಕೇಳಿದೆ ಅಂದ್ರೆ ಅವನಿಗೆ ಹೇಳಲಿಕ್ಕೆ ಬರೋಲ್ಲ ನೋಡ್ರಿ. ಹ್ಮ್ ಅಂದ್ರೆ ಅದರ ಜೊತೆಯಲ್ಲಿ ಮನೋಮಯ ಕೋಶ ಕೂಡಿಲ್ಲ ಅಂತ ಅರ್ಥ. ಹ್ಮ್ ಹ್ಮ್ ಉದಾಹರಣೆ, ಹ್ಮ್ ನಮ್ಮ ಎದುರಿಗೆ ಒಂದು ಕೊಡವು ಇದ್ದರೂ ಹ್ಮ್ ಹ್ಮ್ ಆ ಮನಸ್ಸು ನಮ್ಮ ಕಣ್ಣಿನ ಜೊತೆಗೆ ಇಲ್ಲದಿದ್ದರೆ ಹ್ಮ್ ಆ ಕೊಡವನ್ನ ಎಡೆವಿಕೊಂಡು ಹೋಗುತ್ತೇವೆ. ಹ್ಮ್ ಹ್ಮ್ ಆ ಕೊಡನ್ನೇ ನಾವು ಎಡುತ್ತಲ್ಲಮ್ಮ. ಹೌದ್ ಮತ್ತೆ ನೋಡುವ ಕಣ್ಣಿಲ್ಲ ಅಂತಲ್ಲ, ಹ್ಮ್ ಹ್ಮ್ ನೋಡ್ತಾ ನೋಡ್ತಾ ಹೋಗಿ ಅದನ್ನ ಎಡೆವಿ ಬಿಡ್ತೇವೆ. ಹ್ಮ್ ಹ್ಮ್ ಮನಸ್ಸು ಇಂದ್ರಿಯಗಳ ಮೂಲಕ ಹರಿದು ಹ್ಮ್ ಆ ಘಟವನ್ನ ವ್ಯಾಪಿಸಿ ಹ್ಮ್ ಅದರ ಅಸ್ತಿತ್ವವನ್ನು ಆಕಾರವನ್ನ ಗ್ರಹಣ ಮಾಡಿ ಹ್ಮ್ ನಮ್ಮ ಅಂತಃಕರಣಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಹ್ಮ್ ಆಗ ನಮಗೆ ಘಟದ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಉಂಟಾಗ್ತದೆ. ಹ್ಮ್ ಯಾವ್ದಮ್ಮ? ಇಂದ್ರಿಯಗಳ ಜೊತೆ ಮನಸ್ಸಿತ್ತಂದ್ರೆ ಹ್ಮ್ ಆ ಮನಸ್ಸು ಇಂದ್ರಿಯ ಮುಖಾಂತರ ಹೋಗಿ ಹ್ಮ್ ಅದರ ಘಟದ ಆಕಾರವನ್ನ ತಾಳ್ತದ. ಮನಸ್ಸು ಹ್ಮ್ ಕೊಡದ ಆಕಾರವನ್ನ ತಾಳಿ ಹ್ಮ್ ಹ್ಮ್ ಆ ಆಕಾರವನ್ನೇ ವಾಪಸ್ ಅಂತರ್ಮುಖವಾಗಿ ಹ್ಮ್ ಹ್ಮ್ ಬುದ್ಧಿಗೆ ಮುಟ್ಟಿಸಿದಾಗ ಹ್ಮ್ ಹ್ಮ್ ಆ ನಿಜವಾದ ವಸ್ತುವಿನ ಜ್ಞಾನ ಬುದ್ಧಿಯಲ್ಲಿ ನಿಶ್ಚಯ ಆಗ್ತದೆ. ಹ್ಮ್ ಹ್ಮ್ ಓ ಇದು ಕೊಡ, ಹ್ಮ್ ಇದು ತಂಬಿಗೆ, ಹ್ಮ್ ಇದು ಗಿಡ, ಇದು ಮರ ಅಂತಕ್ಕಂಥ ಉಂಟಾಗ್ತದೆ. ಹ್ಮ್ ಆ ಮನಸ್ಸೊಂದಿಲ್ಲದೆ ಈ ಜ್ಞಾನೇಂದ್ರಿಯಗಳು ಏನೇ ತಿಳಿದ್ರು ಕೂಡ ಸ್ಪಷ್ಟವಾದ ನಿಶ್ಚಯ ಆಗೋದಿಲ್ಲ. ಹ್ಮ್ ಹ್ಮ್ ಹೀಗೆ ವೇದಾಂತ ಪ್ರಕ್ರಿಯೆಯ ಪ್ರಕಾರ ಹ್ಮ್ ಯಾವುದೇ ಒಂದು ವಸ್ತುವಿನ ಜ್ಞಾನವು ಹ್ಮ್ ಹ್ಮ್ ಮನಸ್ಸಿನೊಡನೆ ಒಡಗೂಡಿ ಚಿತ್ತವಾಗಿ ಹ್ಮ್ ಮನಸ್ಸಿನಲ್ಲಿ ಕೂಡಿದಾಗ ಅದು ಸ್ಮರಣೆ ಮಾಡೋದು, ಇಟ್ಟಗಂತ ನೆನಪು ಹ್ಮ್ ನೆನಪಿಟ್ಟುಕೊಂಡು ಜ್ಞಾನೇಂದ್ರಿಯ ಮೂಲಕ ಹೊರಹೊಮ್ಮಿ ಹ್ಮ್
ಆ ಘಟದ ಆಕಾರವನ್ನ ಸೇರಿ ಹ್ಮ್ ಆ ಕೊಡದ ಅಸ್ತಿತ್ವದೊಡನೆ ಸಂಪರ್ಕ ಹೊಂದುತ್ತದೆ. ಹ್ಮ್ ಆಗ ನಮಗೆ ಹ್ಮ್ ಕೊಡದ ಅರಿವು ಆಗಲಿ, ಹ್ಮ್ ಹ್ಮ್ ಗಿಡದ ಅರಿವಾಗಲಿ, ಹ್ಮ್ ಹ್ಮ್ ಬಟ್ಟೆಯ ಅರಿವಾಗಲಿ ಹ್ಮ್ ಹ್ಮ್ ನಮಗ ಉಂಟಾಗ್ತದೆ. ಹ್ಮ್ ಹ್ಮ್ ಈ ರೀತಿ ಒಂದು ಕೊಡ, ಬಟ್ಟೆ, ಗಿಡ ಅಂತ ಹೇಳೋದು ಅಷ್ಟೇ ಅಲ್ಲ, ಹ್ಮ್ ಜಗತ್ತಿನಲ್ಲಿ ತೋರುವಂತ ಎಲ್ಲಾ ವಸ್ತು ಅಂದ್ರೆ ಹ್ಮ್ ಎಲ್ಲಾ ಶಬ್ದ, ಎಲ್ಲಾ ಸ್ಪರ್ಶ, ಎಲ್ಲಾ ರೂಪ, ಎಲ್ಲಾ ರಸ, ಎಲ್ಲಾ ಗಂಧಗಳು ಹ್ಮ್ ಹ್ಮ್ ನಮಗೆ ಜ್ಞಾನ ಆಗಬೇಕಾದ್ರೆ ಹ್ಮ್ ಶರೀರದಲ್ಲಿ ಭಗವಂತ ರಚಿಸಿದ ಹ್ಮ್ ಅಥವಾ ಮಾಯಾರಚಿತವಾದ ಈ ದೇಹದ ಹ್ಮ್ ಹ್ಮ್ ಮೂರನೆಯ ಮನೋಮಯ ಕೋಶ ಹ್ಮ್ ಹ್ಮ್ ಅತಿ ಮುಖ್ಯವಾದದ್ದು ಹ್ಮ್ ಹ್ಮ್ ಮತ್ತು ಅದರ ವ್ಯಾಪಾರ, ವ್ಯವಹಾರ, ಅರಿಯುವ ರೀತಿ ಹೇಗೆಂತ ತಿಳಿಯುವುದು ಹ್ಮ್ ಹ್ಮ್ ಜ್ಞಾನೇಂದ್ರಿಯ ಮತ್ತು ಹ್ಮ್ ಹ್ಮ್ ಮನಸ್ಸು ಜೊತೆಯಲ್ಲಿ ಇದ್ದಾಗ ಮಾತ್ರ. ಹ್ಮ್ ಹ್ಮ್ ನಾವು ದೇಹದ ಜೊತೆಗಾದ್ರೆ ಇಲ್ಲಂತಲ್ಲ, ಹ್ಮ್ ಹ್ಮ್ ಕಣ್ಣನು ಜೊತೆಯಿಲ್ಲ ಅದ. ಹ್ಮ್ ಹ್ಮ್ ದೇಹದ ದೇಹಕ್ಕೆ ಇಂದ್ರಿಯ ನೋಡ್ತಕ್ಕಂತ ಹೊರಗಿನ ರೂಪದ ವಸ್ತುಗಳಾವ. ಹ್ಮ್ ಹ್ಮ್ ಆದ್ರೂ ಕೂಡ ನಮಗೆ ಸರಿಯಾದ ನಿಶ್ಚಯ ಜ್ಞಾನ ಆಗಿಲ್ಲಂದ್ರೆ ಹ್ಮ್ ಹ್ಮ್ ಆ ಸಂಪರ್ಕವನ್ನ ಕಲ್ಪಿಸುವಂತ ಮಧ್ಯದ ಮನಸ್ಸಿಲ್ಲ. ಹ್ಮ್ ಬುದ್ಧಿಯ ಮತ್ತು ಇಂದ್ರಿಯಗಳ ಮಧ್ಯದಲ್ಲಿ ಮನಸ್ಸಿಲ್ಲ. ಹ್ಮ್ ಹ್ಮ್ ಈ ಸಂಪರ್ಕ ಕೊಡೋದು ಯಾವ್ದಂದ್ರೆ ಮನಸ್ಸು ಅಂತ ಅರ್ಥ. ಹ್ಮ್ ಹ್ಮ್ ಹಾಗೆ ನಾನು ನನ್ನದು ಎಂಬ ಭಾವಗಳು ಹ್ಮ್ ಹ್ಮ್ ಮನೋಮಯ ಕೋಶದಲ್ಲಿ ಹುಟ್ಟಿಕೊಂಡು ಹ್ಮ್ ಹ್ಮ್ ಆ ಇಂದ್ರಿಯಗಳಿಂದ ಕೂಡಿಕೊಂಡು ಹ್ಮ್ ಹ್ಮ್ ಅದೇ ಮನಸ್ಸು ಹ್ಮ್ ಹ್ಮ್ ಈ ದೇಹವನ್ನ ನೋಡುತ್ತೀರಿ. ಹ್ಮ್ ನೋಡಿ ದೇಹದಲ್ಲಿ ನಾನು ಅಂತಕ್ಕಂತ ಭಾವ ತಾಯ್ತು ನೋಡ್ರಿ. ಹ್ಮ್ ಯಾವ್ದ್ರ ಕೆಲಸ ಇದು? ಮನಸ್ಸಿನ ಕೆಲಸ ಇದು. ಹ್ಮ್ ಹೌದು. ಮನಸ್ಸೇ ದೇಹವನ್ನ ನೋಡಿ ನಿಶ್ಚಯ ಮಾಡಿತ್ ನೋಡ್ರಿ. ಹ್ಮ್ ಹ್ಮ್ ನನಗೆ ಸೇರಿದ ವಸ್ತುಗಳು ಅಂತ ಅಂತು. ಮತ್ತೆ ಹ್ಮ್ ಹ್ಮ್ ನಾನು ಮತ್ತು ನನ್ನದು ಹ್ಮ್ ಅಂದ್ರು ಅಷ್ಟೇ, ಹ್ಮ್ ನಾನು ನನಗೆ ಸೇರಿದ ವಸ್ತುಗಳು ಅಂದ್ರು ಕೂಡ ಅಷ್ಟೇ. ಹ್ಮ್ ಹ್ಮ್ ಈ ನಾನು ನನ್ನದು ಅನ್ನುವಂತ ಅಭಿಮಾನವನ್ನ ಹ್ಮ್ ಇದು ಹುಟ್ಟಾಕ್ತಿ ನೋಡ್ರಿ. ಹ್ಮ್ ಇದರಿಂದ ಮನಸ್ಸಿನ ಶಾಂತಿ ಭಂಗ ಆಯ್ತು. ಹ್ಮ್ ಹ್ಮ್ ಅಹಂ ಭಾವದಿಂದ ಒಳಗಡೆ ಇರುವಂತ ಶಾಂತಿ ನಾಶ ಆಯ್ತು. ಹ್ಮ್ ಮನಸ್ಸಿಗೆ ಯಾವಾಗ ಶಾಂತಿ ಇಲ್ಲ ಅಂದ್ರೆ ಹ್ಮ್ ಹ್ಮ್ ಒಳಗಡೆ ಹ್ಮ್ ಹ್ಮ್ ನಮಗೆ ಶಾಂತಿ ಕೂಡ ಇರೋದಿಲ್ಲ ಅಂತ ಅರ್ಥ. ಹ್ಮ್ ಹ್ಮ್ ಮಮ ಎಂಬ ಭಾವನೆಯಿಂದ ಹೊರಗಿನ ವಸ್ತುಗಳಲ್ಲಿ ಅನಾಸಕ್ತಿ, ಹ್ಮ್ ಹ್ಮ್ ನಾನು ನನ್ನದು ಎನ್ನುವಲ್ಲಿ ಆಸಕ್ತಿ, ಹ್ಮ್ ಮಮ ಅಂದ್ರೆ ಮೋಹ, ಮಮಕಾರ, ಹ್ಮ್ ಹ್ಮ್ ಅಹಂಕಾರದಿಂದ ಇದು ನಂದು ಅನ್ನುವಂಥದ್ದು ಶಕ್ತಿ. ಹ್ಮ್ ಹ್ಮ್ ಇವೆರಡು ಉತ್ಪತ್ತಿ ಮಾಡ್ತೀರಿ. ನಿಶ್ಚಯ ಮಾಡಿಬಿಡ್ತು ಮನಸ್ಸು. ಹ್ಮ್ ಹೊರಗಿನ ವಸ್ತುಗಳಲ್ಲಿ ನಾನು ಎಂಬ ಭಾವದ ಪ್ರತಿರೂಪವೇ ನನ್ನದು. ಹ್ಮ್ ಹ್ಮ್ ಇವೇನು ಎರಡು ಬೇರೆ ಬೇರೆ ಇಲ್ರಿ. ಹ್ಮ್ ಹೊರಗಿನ ನಾನು ಎಂಬ ಭಾವದ ಪ್ರತಿರೂಪ. ಹ್ಮ್ ಹ್ಮ್ ಹೊರಗಿಂದ ಯಾವ್ದ್ರಿ? ದೇಹ ಅಲ್ಲ. ಹ್ಮ್ ಈ ದೇಹದ ಅನಂತ ವಸ್ತುಗಳವ. ಹ್ಮ್ ಹ್ಮ್ ಆ ವಸ್ತುಗಳಲ್ಲಿ ನಾನು ಅನ್ನುವ ಭಾವ ತಾಳಿದಾಗ ಹ್ಮ್ ಹ್ಮ್ ನನ್ನದು ಅನ್ನುವಂತ ಅಭಿಮಾನ ಹುಟ್ಟಿತ್ ನೋಡ್ರಿ. ಹ್ಮ್ ಹ್ಮ್ ಸಾಮಾನ್ಯವಾಗಿ ಹ್ಮ್ ಹ್ಮ್
ಬಹಳಷ್ಟು ಹುಡುಗರು ಹ್ಮ್ ಎಲ್ಲೋ ಹೋದಾಗ, ಈಗ ಸಾಮಾನ್ಯ ಸ್ಕೂಲಿಗೆ ನಾವು ಹೋಗ್ತೀವಿ, ಹ್ಮ್ ಸಣ್ಣ ಮಕ್ಕಳನ್ನ ಅಭ್ಯಾಸಕ್ಕೆ ಹಚ್ಚಿರ್ತೀವಿ. ಹ್ಮ್ ಹ್ಮ್ ಆ ಸ್ಕೂಲ್ ಬಿಡುವ ಸಮಯದಲ್ಲಿ ಎಲ್ಲಾ ತಾಯಂದಿರು ಹ್ಮ್ ಹ್ಮ್ ಮಕ್ಕಳನ್ನ ಕರೆದುಕೊಂಡು ಬರ್ಲಿಕ್ಕೆ ಹೋಗ್ತೇವೆ ನೋಡ್ರಿ. ಹ್ಮ್ ಹ್ಮ್ ಒಂದೇ ಕ್ಲಾಸ್ ಅಲ್ಲೇ ಓದುವಂತ ಅಭ್ಯಾಸ ಮಾಡುವಂತ ಮಕ್ಕಳು. ಹ್ಮ್ ಹ್ಮ್ ಆ ಕ್ಲಾಸ್ ಅಲ್ಲೇ ನಮ್ಮ ಮಗು ಕೂಡ ಅಭ್ಯಾಸ ಮಾಡ್ತಾನೆ. ಹ್ಮ್ ಹ್ಮ್ ಆ ಸ್ಕೂಲ್ ಬಿಟ್ಟ ಸಂದರ್ಭದಲ್ಲಿ ಒಂದು 40-50 ಅದೇ ಕ್ಲಾಸ್ನ ಅದೇ ವಯಸ್ಸಿನ ಹ್ಮ್ ಮಕ್ಕಳೆಲ್ಲ ಹೊರಗೆ ಬರ್ತಾರಲ್ಲಮ್ಮ. ಹೌದು. ಆದ್ರೆ ಅಪ್ಪಿತಪ್ಪಿ ಯಾರಾದ್ರೂ ಮಂದಿ ಮಗು, ಬೇರೆ ಮಗುವನ್ನ ನನ್ನ ಮಗು ಅಂತ ಪ್ರೀತಿ ಮಾಡ್ತಾರೇನು? ಇಲ್ಲ. ಹ್ಮ್ ಬೇರೆ ಮಗುವನ್ನ ನಮ್ಮ ಮಗು ಅಂತ ಯಾರು ಕರೀತಾರೇನು? ಇಲ್ಲ. ಕರೆಯೋದಿಲ್ಲ. ಹ್ಮ್ ಹ್ಮ್ ಎಲ್ಲ ಮಕ್ಕಳನ್ನ ಭಾಗ ತ್ಯಾಗ ಮಾಡಿ ಹ್ಮ್ ಹ್ಮ್ ನಮ್ಮ ಮಗುವನ್ನಷ್ಟೇ ಮನಸ್ಸು ಲಕ್ಷ್ಯ ಇಟ್ಟು ನೋಡ್ತಾವ. ಹ್ಮ್ ಹ್ಮ್ ಅವ್ರೇನ್ ಮಕ್ಕಳಲ್ಲೇ ನಮ್ಮವರು? ಮಕ್ಳು. ಅವರು ಮಕ್ಕಳೇ. ಹ್ಮ್ ಹ್ಮ್ ಆದ್ರೆ ನಮ್ಮ ಮನಸ್ಸು ಏನಾಗ್ಯದ, ಹ್ಮ್ ಹ್ಮ್ ಇದು ನಂದು ಅಂತಂದಾಗ ಅದರ ಮೇಲೆ ನಮಗೆ ಅಭಿಮಾನ ಆಯ್ತ್ರಿ, ಹೌದು. ಹ್ಮ್ ನನ್ನದನ್ನುವಂಥದ್ದು. ಹ್ಮ್ ಹ್ಮ್ ಹಾಗಾಗಿ ಆ ವಸ್ತುವನ್ನ ನಾವು ಬಹಳ ಪ್ರೇಮವನ್ನು ಮಾಡ್ತೇವೆ. ಹ್ಮ್ ಹ್ಮ್ ಆ ವಸ್ತುವಿನ ಮೇಲೆ, ಆ ಬಾಲಕನ ಮೇಲೆ ಹ್ಮ್ ಹ್ಮ್ ಅತ್ಯಂತ ಕಾಳಜಿಯನ್ನು ಮಾಡ್ತೇವ್ರಿ ನಾವು. ಹ್ಮ್ ಹ್ಮ್ ಅದೇ ಪ್ರಕಾರವಾಗಿ ಹ್ಮ್ ಈ ನನ್ನದು ಅನ್ನುವ ಅಹಂಭಾವ ಹ್ಮ್ ಹ್ಮ್ ಅದು ಬೆಳಿತಾ ಹೋದಂತೆಲ್ಲ ಅದೇ ಮಮಕಾರಕ್ಕೆ ಕಾರಣ ಆಯ್ತು ನೋಡ್ರಿ. ಹ್ಮ್ ಹ್ಮ್ ಮಗು ನಂದು ಅಂತ ಯಾವಾಗ ಅಂದ್ವಿ, ಅದ್ರ ಮೇಲೆ ಮಮಕಾರ ಬೆಳಿತಾ 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 ಹೋಯ್ತು. ಹ್ಮ್ ನನ್ನ ಮಗುವಿನಲ್ಲಿ ಮಮಕಾರ ಬೆಳಿತದ, ಅನ್ಯರ ಮಕ್ಕಳ ಮೇಲೆ ದ್ವೇಷ ಬೆಳಿತಾ ಹೋಗ್ತಾವ. ಹ್ಮ್ ಹ್ಮ್ ಎರಡು ಕ್ರಿಯೆ ಮಾಡ್ತಾರ್ರಿ. ಹೌದು. ಹ್ಮ್ ಇದರ ವಿಸ್ತೀರ್ಣಕ್ಕೆ ಏನಾದ್ರೂ ಮಿತಿ ಆದಂದ್ರೆ ಅಳತೆನೇ ಇಲ್ಲ. ಇದು ಹ್ಮ್ ಹ್ಮ್ ಅಳತೆನೇ ಇಲ್ಲ, ಇದಕ್ಕೆ ಮಿತಿನೇ ಇಲ್ಲ, ಗುರಿನೇ ಇಲ್ಲ. ಹ್ಮ್ ಹ್ಮ್ ನಮಗೆ ಇಷ್ಟ ಅನುಕೂಲ ಆದ ಅಂತ ಅಂದಾಗ ಹ್ಮ್ ಹ್ಮ್ ಇನ್ನೊಬ್ಬ ಮಗುವಿಗೆ ಅನಾನುಕೂಲ ಇದ್ದಾಗ ಹ್ಮ್ ನನ್ನ ಮಗನಿಗೆ ಇನ್ನ ಅನುಕೂಲ ಹೆಚ್ಚಾಗಲಿ ಅಂತ ವಿಚಾರ ಮಾಡ್ತೇವೆ ವಿನಃ ಹ್ಮ್ ಹ್ಮ್ ಅವರಿಗೂ ಸ್ವಲ್ಪ ಅನುಕೂಲ ಆಗಲಿ ಅಂತ ಭಾವ ನಮ್ಮಲ್ಲಿ ಬರೋದಿಲ್ಲ. ಹ್ಮ್ ಇದು ಜಗತ್ತಿನ ನೇಮ ಹೇಳ್ತೇವೆ ನಾವು. ಹ್ಮ್ ಹ್ಮ್ ಎಲ್ಲೋ ಒಬ್ಬರು ಇಬ್ಬರು ಹ್ಮ್ ಹ್ಮ್ ಆ ಒಂದು ಅನಾನುಕೂಲ ಇರುವಂತ ಮಕ್ಕಳಿಗೆ ಸ್ವಲ್ಪ ರೀತಿಯಿಂದ ಹ್ಮ್ ಹ್ಮ್ ಒಂದು ಸಹಾಯ ಸಹಕಾರವನ್ನ ಮಾಡಬಹುದೇ ವಿನಃ ಹ್ಮ್ ಹ್ಮ್ ನನ್ನ ಮಗ ಅಂತ ನಾವು ಯಾರು ಒಪ್ಪಲಿಕ್ಕೆ ತಯಾರಿಲ್ಲ. ಹ್ಮ್ ಹ್ಮ್ ಯಾರು ಅಂತೀವ ನಮ್ಮ ನಾವು? ಇಲ್ಲ. ಇಲ್ಲ. ಬೇಕಾದ್ರೆ ಪುಣ್ಯಾತ್ಮ ಇದ್ರೆ ಸಹಾಯ ಸಹಕಾರ ಮಾಡಬಹುದು. ಹ್ಮ್ ಹ್ಮ್ ಆದ್ರೆ ನನ್ನ ಮಗನಂತ ಅಭಿಮಾನ ಆ ಮಗುವಿನ ಮೇಲೆ ಬರೋದಿಲ್ಲ. ಹ್ಮ್ ಹ್ಮ್ ಅದು ದೂರ ಇರ್ಲ ಮಿನ್ನ. ಹ್ಮ್ ಈಗ ಸೌತಿ ಅಂತ ಇರ್ತಾರ. ಸೌತಿ ಅಂದ್ರೆ ಒಬ್ಬ ತಾಯಿ, ಆ ತಾಯಿಗೆ ಮಕ್ಕಳಾಗಿಲ್ಲ, ಹ್ಮ್ ಹ್ಮ್ ಇನ್ನೊಬ್ಬ ಹೆಂಡತಿಯನ್ನ ಮಾಡಿಕೊಂಡು ಮಗು ಹ್ಮ್ ಆಗ್ತಾವ, ಮಕ್ಕಳಾಗ್ತಾವ. ಹ್ಮ್ ಹ್ಮ್ ಆ ಹೆತ್ತ ತಾಯಿಗೆ ಇದ್ದಂತ ಮಗುವಿನ ಪ್ರೇಮ, ಹ್ಮ್ ಮಗುವಿನ ಮೇಲಿನ ಪ್ರೇಮ ಹ್ಮ್ ಹ್ಮ್ ಆ ಮಳ ತಾಯಿಯಲ್ಲಿ ಬರೋದಿಲ್ಲ. ಹೌದು. ಹ್ಮ್ ಅದು ವ್ಯತ್ಯಾಸ ಆಗ್ತದ. ಹ್ಮ್ ಯಾಕೆ ಇದು ನಂದ್ ಅಲ್ಲಲ್ಲ ಅಂತ ಗೊತ್ತಿರ್ತಾವ್ರಿ. ಹ್ಮ್ ಹ್ಮ್ ಆದರೆ ಜಗತ್ತಿನ ವೈರತ್ವವನ್ನ ಕಟ್ಟಿಕೊಳ್ಳಬಾರದು ಅಂತ ಹ್ಮ್ ಹ್ಮ್ ತನ್ನ ಸ್ವತಃ ಒಡಲಲ್ಲೇ ಹುಟ್ಟಿದ ಮಗುವಿನ ಜೊತೆಯಲ್ಲಿ ಹ್ಮ್ ಹ್ಮ್ ನಾಟಕ ರೂಪದಲ್ಲಿ ಪ್ರೇಮವನ್ನ ಮಾಡಬಹುದು ವಿನಃ ಹ್ಮ್ ಆಂತರಿಕವಾಗಿ ಪ್ರೇಮ ಇರೋದಿಲ್ಲ ಅಂತ. ಹ್ಮ್ ಹೀಗೆ ಹ್ಮ್ ಜಗತ್ತಿನಲ್ಲಿ ಕಾಣುವ ನಾನತ್ವದ ವಸ್ತು ಭೇದಗಳ ಹ್ಮ್ ಹ್ಮ್ ಸಾಮಾನ್ಯ ವೈಶಿಷ್ಟ್ಯಗಳ ಅರಿವನ್ನು ನಮಗೆ ಉಂಟು ಮಾಡಬಹುದು. ಹ್ಮ್ ಹ್ಮ್
ನಾನತ್ವ ಅಂದ್ರೆ ನೋಡ್ರಿ ಅನೇಕ ವಸ್ತುಗಳ ಭೇದವನ್ನ ಹ್ಮ್ ಹೌದು. ಆ ಭೇದದ ವಸ್ತುಗಳ ಲಕ್ಷಣಗಳನ್ನ ಹ್ಮ್ ಆ ಲಕ್ಷಣದ ಅರಿವನ್ನ ನಮಗೆ ಉಂಟು ಮಾಡುವುದು ಹ್ಮ್ ಹ್ಮ್ ಯಾವ್ದ್ರಿ ಈ ಮನೋಮಯ ಕೋಶ. ಹ್ಮ್ ಹ್ಮ್ ಮಹಾ ಪ್ರಭಾವಶಾಲಿಯಾದ ಮನೋಮಯ ಕೋಶ.